ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ನಾನು ಹೇಳ್ಬಿಡ್ತೀಯ ಅಲ್ವಾ ನಿನ್ನ ಫ್ರೆಂಡ್ಸ್ಗೆ ವ್ಲಾಗ್ ಶುರು ಮಾಡಿಬಿಟ್ಲು ಅಂತ. ಪ್ರತಿ ಬಟ್ಟೆ ತಗೊಟ್ಬಿಡು ಬರ್ಡೇಗೆ. ನಾನೇ ತಗೊಳ್ಳ, ನೆವರ್ ಚಾನ್ಸೇ ಇಲ್ಲ. ಗೈಸ್, ಹೆಂಡತಿ ವಿರುದ್ಧ ಮಾತಾಡಿ ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ. ಏನನ್ಸುತ್ತೆ ನನಗೆಷ್ಟು ನೋಡಿ ನೀವೇ. ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಮ್ಮಪ್ಪ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸೊ ಇವಾಗ ಅದಕ್ಕೆ ನಾನು ರೆಡ್ ಹಾಕೊಂಡಿದ್ದೀನಿ ನಮ್ಮಮ್ಮಂದು ಹಾಕೊಂಡು ವಿ ಆರ್ ಗೋಯಿಂಗ್ ಟು ಮೆಡಿಕಲ್ ಆ್ಯಂಡ್ ಇವತ್ತು ಗುರುವಾರ ಫಸ್ಟು ರಾಯರ್ ಮಠಕ್ಕೆ ಹೋಗಬೇಕು. ಅದಾದಮೇಲೆ ನಾವು ನೆಕ್ಸಸ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೆನ್ನೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಯಾಕೆಂದರೆ ಅಲ್ಲಿ ಚೆನ್ನಾಗಿ ಡೆಕೋರ್ ಎಲ್ಲ ಮಾಡಿರ್ತಾರೆ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಬ್ಲಾಗ್ ಕಂಪ್ಲೀಟ್ ಕ್ರಿಸ್ಮಸ್ ಇನ್ ಮೈಸೂರು ಆಗಿರುತ್ತೆ, ಹೆಂಗಿರುತ್ತೆ ಮೈಸೂರಲ್ಲಿ ಅಂತ. ಸೊ ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅದ್ರ ಜೊತೆಗೆ ಫಾರ್ ಮೋರ್ ಅಪ್ಡೇಟ್ಸ್, ಫುಡ್ ಬ್ಲಾಗ್ ಆಗಿರ್ಬೋದು, ಡೈಲಿ ಬ್ಲಾಗ್ ಆಗಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಸಿಂಚನಾ ಮೋಹನ್ 005. ಸೊ ಅಂಟಿಲ್ ಗೆಟ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಗೈಸ್, ಹೆಂಡತಿ ವಿರುದ್ಧ ಮಾತಾಡಿ ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ. ಏನನ್ಸುತ್ತಪ್ಪ ನಿಮ್ಮ ಮನಸ್ಸಿಗೆ ಕೇಳು. ಇವೆಲ್ಲ ಬೇಡ ಅಂದರೂ ಇವ್ರ ವಿರುದ್ಧ ಮಾತಾಡಿ ಇವತ್ತು ಚಳಿ ಜ್ವರ ಅನ್ನು ಅವರಾಗವರೇ ಬರೆಸಿಕೊಂಡಿದ್ದಾರೆ. ಭಯ ಬಂದ್ಬಿಟ್ಟಿದೆ ಈಗ. ಗಿಲ್ಲಿ ಅಪ್ಪ, ನಾವು ಅಪ್ಪಂಗೆ ನಾವು ಸುತ್ತಾಡ್ತಿದ್ದೀವಿ ಅಂತ ಹೊಟ್ಟೆ ಉರಿ. ಹೇಳು ಡೈಲಾಗು. ಹೌದಮ್ಮ, ಹೌದು, 3 ಹೊತ್ತು ಊಟ ಹಾಕ್ತೀನಲ್ಲ, ಅನ್ನಿಸ್ಕೋಬೇಕಾಗಿದ್ದೆ ನಿನ್ನ ಕೈಲಿ ಅಂತ. ಓಕೆ, ನಾವು ಇವಾಗ ನೆಕ್ಸಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಬಾ ಬಂದ್ವಿ. ಎಷ್ಟು ಎಕ್ಸ್ಟ್ರಾ ಸುತ್ಕೊಂಡು ಬಂದ್ವಿ. ನಾವು ಮೈಸೂರಲ್ಲಿದ್ರು ನಮ್ಗೆ ನೆಕ್ಸಸ್ ಮಾಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಷ್ಟು ದೂರ. ಬಾ ಮಾಡಿದ್ದಾರೆ, ಅದನ್ನು ನೋಡೋದು ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇಷ್ಟೇ ಮಾಡಿರೋದು. ನೈಟ್ ಟೈಮ್ ಚೆನ್ನಾಗಿರ್ತಿತ್ತೇನೋ. ಪೃಥ್ವಿ, ಅಲ್ಲಿಂದನೇ ಹೇಳ್ಬಿಡ್ತೀಯ ಅಲ್ವಾ ನಿನ್ನ ಫ್ರೆಂಡ್ಸ್ಗೆ ವ್ಲಾಗ್ ಶುರು ಮಾಡಿಬಿಟ್ಲು ಅಂತ. ಹಾಯ್ ಬಾರೇ ಪೃಥ್ವಿ, ಬಟ್ಟೆ ತಗೊಟ್ಬಿಡು ಬರ್ಡೇಗೆ. ನಾನೇ ತಗೊಳ್ಳ, ನೆವರ್ ಚಾನ್ಸೇ ಇಲ್ಲ. ದೀಕ್ಷೆ ಕೇಳೋ, ದೀಕ್ಷೆ ತಗೊಳ್ತಾಳೆ. ಅವಳನ್ನೆಲ್ಲ ಹೆಂಗೆ ಕೇಳಲಿ, ಬಟ್ಟೆ ತಗೊಳ್ಬೇಕಂತ ಇವ್ರಿಗೆ ಸೀರೆಗೂ ರಾಮರಾಜಲ್ಲಿ ಸೀರೆಗೆ ಹಾಕ್ಬಿಟ್ಟಿದ್ದಾರೆ. 2 ಇದಕ್ಕೆ ಹೋದೆ, ವೆಸ್ಟ್ ಸೈಡ್ ಟ್ರೆಂಡ್ಸ್ಗೆ ಹೋದೆ. ಟ್ರೆಂಡ್ಸಲ್ಲಂತೂ ಎಲ್ಲ ಕುರ್ತಾ ಬಿಟ್ಟು ಇನ್ನೇನು ಸಿಗೋಲ್ಲ. ವೆಸ್ಟ್ ಸೈಡಲ್ಲಿ ನನಗೆ ಸೆಟ್ ಆಗಲಿಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸುಮ್ಮನೆ ಎಲ್ಲಿ ಹೋಗೋದು ಅಂತ. ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನಮ್ಮಪ್ಪ ನೋಡಿದ್ರೆ ಮನೆಗೆ ಬಂದುಬಿಟ್ಟಿದ್ದಾರೆ. 2 ಬ್ಯಾಗಿದೆ. ಸರ್ಪ್ರೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಪ್ಪಂಗೆ ಹುಷಾರಿಲ್ಲ, ಮಲ್ಕೊಂಬಿಟ್ಟಿದ್ದಾರೆ. ಅಮ್ಮನ ಮಲ್ಕೊಂಬಿಟ್ಟಿದ್ದಾರೆ. ಸಕ್ಕತ್ ಬೇಸಿಗೆ ಆಗ್ತಿತ್ತು, ಏನಾದರೂ ಕುಡಿಬೇಕು. ನೀರು ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ನೀರು ಕುಡಿತೀವಿ. ಆಚೆ ಕುಡ್ಕೊಂಡು ಬರೋಣ ಅಂದರೆ ಫುಲ್ ಟ್ರಾಫಿಕ್ ಮೈಸೂರು. ಸ್ಯಾಟಿಸ್ಫ್ಯಾಕ್ಷನ್. ಸ್ಲಾಗಲ್ಲಿ ನೋಡಿರ್ಬೋದು, ಭಾರ್ಗವಿ ಆಂಟಿ ಬರ್ಡೇ ಇತ್ತಲ್ಲ, ಲಿಖಿತ್ ಕೇಕ್ ತಿಂತೀನಿ. ಸೊ ತಿಂದ್ಬಿಟ್ಟು ಒಂದೊಳ್ಳೆ ನಿದ್ದೆ ಮಾಡಿಬಿಟ್ಟು ಸಿಗ್ತೀನಿ. ಊಟಕ್ಕೆ ಅನ್ನ, ಮೊಸರನ್ನ, ಹುಸ್ಲಿ ನೆಂಚ್ಕೊಂಡು ತಿನ್ನಬೇಕು. ಇದೇ ಊಟ ಇವತ್ತು. ಚಳಿ ಇದೆ ತುಂಬ. ವೆದರು ತಲೆ ನೋಡ್ತಿದೆ, ಬಿಕಾಸ್ ದೂರ ನಮ್ಮ ಮನೆಯಿಂದ, ಅಂದರೆ ನೆಕ್ಸಸ್ ಮಾಲೇನೇ ದೂರ. ನಾನು ತಲೆ ಸ್ನಾನ ಮಾಡಿದ್ದೆ, ಅಲ್ಲಿ ಓಡಾಡಿದ್ದು ಫುಲ್ ತಲೆನೋವು. ಈಗ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು. ನಮ್ಮಮ್ಮನೂ ಬಂದರು. ಹೊಟ್ಟೆ ತಲೆ ನೋಡ್ತಾಯಿತ್ತು, ಸೊ ಅದಕ್ಕೆ ಗೋಲ್ಗಪ್ಪ ತಿನ್ನೋಣ ಅಂತ ಒಬ್ಬಳೇ ಬಂದೆ. ಒಬ್ಬಳೇ ಬರ್ತೀನಿ ತಿನ್ನೋಕ್ಕೆ ಅಂದರೆ ಗೋಲ್ಗಪ್ಪ ತಿನ್ನೋಕ್ಕೆ ಮಾತ್ರ. ಖಾರ ಇತ್ತು, ಚೆನ್ನಾಗಿತ್ತು. ಇವಾಗ ಒಂದು ಪ್ಲೇಟ್ ಚುಕ್ಕಾಪುರಿ ಹೇಳಿ ತಿನ್ಕೊಂಡು ಹೊರಡಬೇಕು. ಹೇರ್ ಕಟ್ಟಿಗೆ ಬಿಡಕ್ಕೆ ಬಂದೆ. ನೀನೇ ಬಿಡಿಸ್ಕೊಂತೀಯಾ? ಬೈಲಿ ಸನತ್,
ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಮಾಡೋಣ. 3, 2, 1 ಅಂದ್ಬಿಟ್ಟು ಹಿಂಗೆ ಕ್ಯಾಮ್ರಾ ಮೇಲೆ ಕೈ ಇಡಿ, ಆಮೇಲೆ ನೆಕ್ಸ್ಟ್ ತೆಗೋಣ. ಮೆಡಿಕಲ್ ಸ್ಟೋರ್ ಜೊತೆಗೆ ಇವಾಗ ಹಣ್ಣಿನ ವ್ಯಾಪಾರನೂ ಮಾಡ್ತಾಯಿದ್ದೀವಿ. ಒಂದು ಹೆಲ್ತಿಯಾಗಿ ಒಂದು ಮಾತ್ರೆಗೆ ಫ್ರೀಯಾಗಿ ಕೊಡೋಕ್ಕೆ. ಸುಮ್ಮನಂದೇ ಇದ್ರ ಕಡೆ ಹಣ್ಣಂಗಡಿ ಅವ್ರದ್ದು ಅವ್ರು ಇಲ್ಲಿ ಇಡ್ತಾರೆ, ಬಿಕಾಸ್ ಅವ್ರು ತುಂಬ ದೂರ ತಳ್ಕೊಂಡು ಹೋಗ್ಬೇಕಾಗುತ್ತಲ್ಲ ಅಂತ. ಬೇಗನೆ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಅಪ್ಪಂಗೆ ಹುಷಾರಿಲ್ಲ. ಇಲ್ಲಿ ಹೆಂಗೆ ಓಡೋದ್ರು ಅಂದರೆ ನಾನು ವಿಡಿಯೋ ಆನ್ ಮಾಡಬೇಕಿತ್ತು. ಏನು ಜುಕ್ಕಂತ ಹೊಟ್ಟೋದ್ರು ಅಲ್ಲಿಗೆ. ಹಸು ಬಂತು ಅಂತ ಅಣ್ಣ ಹತ್ರ ಜುಕ್ಕಂತ ಹೋಗ್ಬಿಟ್ರು. 8 ಗಂಟೆ ಅಷ್ಟೊತ್ತಿಗೆ ಲೈಫ್ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಊಟ ತಿಂಡಿ ಎಲ್ಲ. ಇಲ್ಲಿ 8 ಗಂಟೆಗೆ ಒಂದು ಗಾಡಿನೂ ಓಡಾಡೋಲ್ಲ, ಎಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮೈಸೂರಲ್ಲಂತೂ ಮಲ್ಕೊಂಡೇ ಬಿಟ್ಟಿರ್ತಾರೆ, ಎಲ್ಲ ಮಲ್ಕೊಂಡೇ ಬಿಟ್ಟಿರ್ತಾರೆ, ಲೈಟೆಲ್ಲ ಆಫ್ ಆಗಿ ಹೋಗಿರುತ್ತೆ. ಓಕೆ ಗಾಯ್ಸ್, ದೇಕೋನ ಅಷ್ಟೇ. ಸೊ ಮನೆಗೆ ಬಂದ್ವಿ. ಟೈಮ್ ಎಷ್ಟು? 8:15. ಅಮ್ಮ ಏನೋ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನು ಅಡುಗೆ? ಸಮಥಿಂಗ್ ಆಲೂಗಡ್ಡೆ ಫಿಂಗರ್ ಚಿಪ್ಸಾ? ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾರೆ ಮಗಂಗೆ ಅಂತ. ಇದು ಏನು? ಇದು ನಮ್ಮ ಮನೇಲಿ ಇವತ್ತೇನೋ ಇತ್ತು, ಅದರದ್ದು ಆಂಬೋಡೆ. ಫ್ರೆಂಚ್ ಫ್ರೈಸು ಮಗಂಗೋಸ್ಕರ ಅಂತ ಮಾಡ್ತಿದ್ದಾರೆ. ಇವಾಗ ಒಂದಷ್ಟು ವೀಡಿಯೋ ಎಡಿಟ್ ಮಾಡೋದಿದೆ, ಅದನ್ನು ಎಡಿಟ್ ಮಾಡಿ ಸಿಗ್ತೀನಿ ಗಾಯ್ಸ್. ನಾನು ಫೈನಲಿ ತಂದುಕೊಟ್ಟ. ಅವನಿಗೆಷ್ಟು ನನಗೆಷ್ಟು ನೋಡಿ ನೀವೇ. ಜಸ್ಟೀಸ್ ಬೇಕಲ್ವಾ ಗಂಡು ಮಗ. ನನಗಿಷ್ಟೇ. ಈ ಬೌಲ್ ಫುಲ್ಲೂ ಇಲ್ಲ, ಅರ್ಧ. ಇದನ್ನೇ ತಿನ್ಕೊಬೇಕಷ್ಟೆ. ಟೇಸ್ಟ್ ನೋಡೋಣ ಏನು ಟೇಸ್ಟ್. ಅದೇ ಫಿಂಗರ್ ಫ್ರೈಸು ಸುಮ್ಮನೆ ಟೈಮ್ ಪಾಸ್. ಬಿಸಿ ಬಿಸಿ ಅಲ್ಲ, ಕೋಲ್ಡಾಗಿರೋ ರಸಮಲಾಯಿ ತಿಂತಾಯಿದ್ದೀನಿ. ನನಗೆ ಅಂತ ಭಾರ್ಗವ ಆಂಟಿ ನೆನ್ನೆ ತೊಗೊಂಡು ಬಂದಿದ್ದರು. ಇವಾಗ ಇಟ್ಕೊಂಡು ತಿಂತಾಯಿದ್ದೀನಿ, ಟಿ ವಿ ನೋಡಿಕೊಂಡು ತಿಂತಾಯಿದ್ದೀನಿ. ಚೆನ್ನಾಗಿದೆ. ಆಯ್ತು ಹೋಗು. ಓಕೆ ಗೈಸ್, ಇವಾಗ ಮಲ್ಕೊತಿದ್ದೀನಿ. ಟೈಮ್ ಬಂದ್ಬಿಟ್ಟು 11 o'clock ಆಗಿದೆ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ವ್ಲಾಗ್ಗೆ ಅಥವಾ ಏನಾದ್ರು ಬೇಜಾರಾಗಿ ಬೋರಿಂಗಾಗಿ ಮಾತಾಡಿದ್ರೆ ಕ್ಷಮಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.